Hello all, welcome to my channel. Here I am going to cover income from capital gain part 7. Previous part ಅನ್ನ ನೋಡಿಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ವಾಚ್ ಮಾಡಿ. ಹಾಗೂ ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಪಾರ್ಟ್ 6 ಅಲ್ಲಿ some certain exemptions ಅನ್ನ ಕವರ್ ಮಾಡಿದ್ವಿ. So here this part under I'm going to continue that exemption under section 54 EC. Long-term capital gain on transfer of long-term capital asset and investment in certain bonds. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಸೇಲ್ ಮಾಡಿದ ಅಮೌಂಟ್ ಅಲ್ಲಿ ನೋಟಿಫೈಡ್ ಗವರ್ನಮೆಂಟ್ ನೋಟಿಫೈಡ್ ಸರ್ಟೆನ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಿ ಕ್ಯಾನ್ ಎಲಿಜಿಬಲ್ ಟು ಕ್ಲೇಮ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 EC. ಈ ಇದ್ರಲ್ಲಿ ಕ್ಲೇಮ್ ಮಾಡಬಹುದು. ದ ಕಂಡೀಷನ್ ಲೈಕ್ exemption under section 54 EC applicable to land or building only and not applicable for any other long-term capital assets. Got it? This notification is very important one. Then conditions are gain should be long-term capital gain. Anyone can claim. Maximum aggregate amount of claim is rupee 50 lakh, not more than that. Aggregate amount of claim is rupee 50 lakh. He or she want to invest in bonds within a 6 months from the date of transfer. ಯಾವುದೇ ಅಸೆಟ್ ಅನ್ನ ಸೇಲ್ ಮಾಡಾದ್ಮೇಲೆ ವಿತಿನ್ 6 ಮಂತ್ ಒಳಗಡೆ ಅವನು ಆ ಅಮೌಂಟ್ ಅನ್ನ ಅವನು ಅಥವಾ ಅವಳು ಆ ಅಮೌಂಟ್ ಅನ್ನ ನೋಟಿಫೈಡ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಿಯರ್ ಶಿ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ಸರ್ಟೆನ್ ಸ್ಪೆಸಿಫೈಡ್ ಬಾಂಡ್ಸ್ ವಿತಿನ್ ಇಶ್ಯೂಡ್ ಬೈ ಹಿಯರ್ ದ ಸ್ಪೆಸಿಫೈಡ್ ಮೆನ್ಷನ್ ಮಾಡಿದ್ದಾರೆ ದ ಇಶ್ಯೂಡ್ ಬೈ ನ್ಯಾಷನಲ್ Highways Authority of India. In short, it is called as a NHAI, or the Rural Electrification Corporation REC. Amount of exemption: invested amount maximum rupee 50 lakh or gross long term capital gain, whichever is lower. So under this 54 EC ಒಂದು small example ನೋಡೋಣ. So this is an example regarding to which applicable under section 54 EC. Here question like the agriculture land purchased in January 2002 for rupee 3 lakh sold on 1/1/2020 for rupee 20 lakh 20,000. On May 20, 2020 he subscribed to the bond redeemable after 3 years issued by NHAI, National House Authority of India, amounting to rupee 8,50,000. CII are given 2002 and 3 CII 105 and 2019 and 20 this one is fixed one 289. Compute income from capital gain for the assessment year 2020-21. ಸೊ ಇದು ಪರ್ಚೇಸ್ ಆಗಿದ್ದು 2002 ಅಲ್ಲಿ, ಸೇಲ್ ಆಗಿದ್ದು ಆಬ್ವಿಯಸ್ಲಿ 2020 ಅಲ್ಲಿ. ಸೊ ದಿಸ್ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಬ್ವಿಯಸ್ಲಿ. ದೆನ್ ಇವನು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸೇಲ್ ಮಾಡಿ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಸೊ EC ಅಂಡರ್ ಅಲ್ಲಿ ಎಲಿಜಿಬಲ್ ಟು ಕ್ಲೇಮ್. ನಾವು ಸೊಲ್ಯೂಷನ್ ಮಾಡೋದು ವೆರಿ ಈಸಿ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಫಾರ್ಮೇಟ್ ಅನ್ನ ಫಸ್ಟ್ ಬರ್ಕೊಂಡ್ಬಿಡಿ, ಎಕ್ಸಾಮ್ಷನ್ಸ್ ಅನ್ನ ಆಮೇಲೆ ಬರ್ದ್ರಾಯ್ತು. ಡಿಪೆಂಡ್ ಆನ್ ಅವೈಲೇಬಲ್ ಇನ್ಫಾರ್ಮೇಶನ್ ಬೇಸ್ ಮೇಲೆ. ಫಾರ್ಮೇಟ್ ಅಂತೂ ಗೊತ್ತಿದೆ, ಅದನ್ನ ಬ್ಲಾಂಕ್ ಬರ್ಕೊಂಡ್ಬಿಡ್ಬೇಕು. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಸೇಲ್ಸ್ ವ್ಯಾಲ್ಯೂ. ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಆಗಿದ್ದು 20,20,000. ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಸೊ ನೀಲ್. ಸೊ ನೆಟ್ ಕನ್ಸಿಡರೇಷನ್ 20,20,000 ಇಟ್ ಸೆಲ್ಫ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಎಕ್ವಿಸಿಷನ್ ಅನ್ನ ಇಂಡೆಕ್ಸ್ ಮಾಡಬೇಕು. Index cost of acquisition formula: cost of acquisition into 289 divided by CII for the year of purchase. ಯಾವ ಇಯರ್ ಅಲ್ಲಿ ಪರ್ಚೇಸ್ ಆಗಿರುತ್ತಲ್ಲ ಆ ಇಯರಿನ CII. ಸಪೋಸ್ 2001 and 2 ಗಿಂತ ಬಿಫೋರ್ ಇಯರ್ ಅಲ್ಲಿ ಪರ್ಚೇಸ್ ಆಗಿದ್ರೆ CII 100 ಆಗಿರುತ್ತೆ. ಬೇಸ್ ಇಯರಿನ CII ತಗೊಳ್ಬೇಕು. ಸೊ ಈ ಕೇಸಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ ಪರ್ಚೇಸ್ ಅಮೌಂಟ್ 3 lakh into 289 and 2002 ದಲ್ಲಿ ಪರ್ಚೇಸ್ ಆಗಿದ್ದು. ಸೊ 2002 ದಲ್ಲಿ ಪರ್ಚೇಸ್ ಆಗಿದ್ರೆ ಆ ಇಯರಿನ CII 105. ಸೊ ಇವೆಲ್ಲ 105 ಇವೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಕ್ವಶನ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ.
After applying this formula, the result ಎಷ್ಟು ಬರುತ್ತೆ ಅಂದ್ರೆ 8,25,714. Less index cost of improvement. Under this case, there is no any informations regarding index cost of improvement. 20,20,000 ಅಲ್ಲಿ 8,25,714 ಕಳೆದ್ರೆ 11,94,286 ಬರುತ್ತೆ. Then after that, less exemption. Exemption ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ? ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸೇಲ್ ಮಾಡಿ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. NHAI ಇಶ್ಯೂ ಮಾಡಿರುವಂತ ಬಾಂಡ್ 8,50,000. ಸೊ ಎಕ್ಸಾಮ್ಷನ್ ಇಲ್ಲಿ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54EC ಅಪ್ಲಿಕೇಬಲ್ ಆಗುತ್ತೆ. ಬಟ್ ಅದು ಲ್ಯಾಂಡ್ ಆರ್ ಬಿಲ್ಡಿಂಗ್ ಎರಡೇ ಆಗಿರ್ಬೇಕು. ಯಾವ್ದಾದ್ರು ಬೇರೆ ಅಸೆಟ್ ಆಗಿದ್ರೆ ನಾಟ್ ಎಲಿಜಿಬಲ್. ಇನ್ವೆಸ್ಟ್ಮೆಂಟ್ ಅಮೌಂಟ್ 8,50,000. Or gross long-term capital gain 11,94,286. Whichever is lower is exempted amount. So 8,50,000. Net long-term capital gain amount 3,44,286. So ಈ ಪ್ರಾಬ್ಲಮ್ ಇನ ಸೊಲ್ಯೂಷನ್ ಮೇಲೆ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಕವರ್ ಮಾಡ್ತೀನಂತೆ. ಗಾಟ್ ಇಟ್? ಆಫ್ಟರ್ ದಿ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54EC, next exemption. This exemption is important one. Next exemption is exemption under section 54F. 54F ಅಂದ್ರೆ ಏನಪ್ಪಾ ಅಂದ್ರೆ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದನ್ ರೆಸಿಡೆನ್ಷಿಯಲ್ ಹೌಸ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಹೌಸ್. ಗಾಟ್ ಇಟ್? ಅಂದ್ರೆ ಅಸಸಿ ತನ್ನ ಹತ್ರ ಇರುವಂತ ಯಾವ ಅಸೆಟ್ ಅನ್ನು ಬೇಕಾದ್ರೂ ಸೇಲ್ ಮಾಡಿ, ಯಾವುದೇ ಇರ್ಬೋದು, ಲ್ಯಾಂಡ್ ಆರ್ ಬಿಲ್ಡಿಂಗ್ ಇರ್ಬೋದು, ಪ್ಲಾಂಟ್ ಅಂಡ್ ಮಷಿನ್, ವಾಟ್ ಎವರ್ ಇಟ್, ಗೋಲ್ಡ್, ಬಾಂಡ್, ಎವ್ರಿಥಿಂಗ್, ಶೇರ್ಸ್ ಏನಿರ್ಬೋದು, ಅದನ್ನ ಸೇಲ್ ಮಾಡಿ ಬಂದಿದ್ದ ಅಮೌಂಟ್ ಅಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡ್ತಾನೆ ಅಥವಾ ಕನ್ಸ್ಟ್ರಕ್ಟ್ ಮಾಡ್ತಾನೆ ಅಂದ್ರೆ ಹಿ ಇಸ್ ಎಲಿಜಿಬಲ್ ಟು ಅಂಡರ್ ಸೆಕ್ಷನ್ 54F. ರಿಮೆಂಬರ್, ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದು 54 ಅಂಡರ್ ಅಲ್ಲಿ ಬರುತ್ತೆ. he can eligible. ಅದೇ ಲ್ಯಾಂಡ್ ಅಥವಾ ಬೇರೆ ಯಾವುದೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 54 ಅಲ್ಲ 54F ಅಂಡರ್ ಅಲ್ಲಿ ಕ್ಲೇಮ್ ಮಾಡಬಹುದು. ಗಾಟ್ ಇಟ್? ಸೊ ದಿಸ್ 54F ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ಯಾವ್ಯಾವ್ದು ಇಂಪಾರ್ಟೆಂಟ್ ಅಂದ್ರೆ 54 is important, 54B is important, 54EC is important, then 54F is a very important one. Got it? So amount of exemption 54F ಅಲ್ಲಿ amount of exemption ಫೈಂಡ್ ಔಟ್ ಮಾಡೋಕೆ ಒಂದು ಫಾರ್ಮುಲಾ ಇದೆ. amount of exemption equal amount invested in new house including CGAS. CGAS ಅಂದ್ರೆ ಏನು ಅಂತ ನಾನು ಹೇಳಿದ್ದೆ, ನೋಡಿಲ್ಲ ಅಂದ್ರೆ ಆ ಪಾರ್ಟ್ ಅನ್ನ ನೋಡಿ. ಓಕೆನಾ? CGS ಡಿಪಾಸಿಟ್ ಇಂಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಕನ್ಸಿಡರೇಷನ್. ನೆಟ್ ಕನ್ಸಿಡರೇಷನ್ ಹೆಂಗ್ ಬರುತ್ತೆ ಅಂದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನೆಟ್ ಕನ್ಸಿಡರೇಷನ್ ಬರುತ್ತೆ. ಗಾಟ್ ಇಟ್? ಸೊ ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಅಮೌಂಟ್ ಆಫ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ ವಾಟ್ 54F. ಗಾಟ್ ಇಟ್? ಸೊ 54F ರಿಲೇಟೆಡ್ ಒಂದು ಎಕ್ಸಾಂಪಲ್ ನೋಡೋಣ. Okay, Mr. A sells his agriculture land situated in an urban area for rupees 6,41,800 on July 31, 2019. The brokerage paid rupees 15,000. The cost of acquisition on March 2007 was rupees 1,83,000. On March 6, 2019, he purchased the residential house property for rupees 2 lakh. Compute income from capital gain. Listen here. ಅಗ್ರಿಕಲ್ಚರ್ ಲ್ಯಾಂಡ್ ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂದ್ರೆ 54F ಅಲ್ಲಿ ಎಲಿಜಿಬಲ್ ಟು ಕ್ಲೇಮ್. ಅದೇ ಹೌಸ್ ನ ಸೇಲ್ ಮಾಡಿ ಹೌಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 54 ಅಂಡರ್ ಅಲ್ಲಿ ಕ್ಲೇಮ್ ಮಾಡೋಕೆ ಎಲಿಜಿಬಲ್ ಆಗ್ತಾನೆ. So capital gain, if CII for 2006 and 7 122, 2019 and 20 289. Now this one is a solution. ಸೊಲ್ಯೂಷನ್ ಮಾಡಬೇಕಾದ್ರೆ ಫಸ್ಟ್ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡೋ ಫಾರ್ಮೇಟ್ ಅನ್ನ ಬ್ಲಾಂಕ್ ಆಗಿ ಬರ್ಕೊಳ್ಬೇಕಾಗುತ್ತೆ. ಸೊ ಅಸೆಟ್ ಇನ ನೇಮ್ ಕೂಡ ಬರ್ಕೋಬೇಕಾಗುತ್ತೆ. ಅಂಡರ್ ದಿಸ್ ಅಸೆಟ್
Asset name is agriculture land, long-term capital asset. Full value of consideration 6,41,800. So less expenses brokerage ಕೊಟ್ಟಿದ್ದಾರೆ. Here brokerage amount is 15,000. 6,41,800 minus 15,000 expenses and less ಮಾಡಿದ್ರೆ that result is called net consideration 6,26,800. Got it? Let's index cost of acquisition. So this is a formula for calculating index cost of acquisition. Cost of acquisition into 289 divided by CI for the year of purchase. So here under this case, cost of acquisition is 1,83,000 into 289 divided by 122. Apply this formula. Calculation 4,33,500 rupees ಬರುತ್ತೆ. After applying this formula, the answer is 4,33,500. Let's index cost of improvement. There is no information regarding index cost of improvement. After deducted these all things, the outcome result is called gross long-term capital gain 1,93,300. Next, it time to expenditure. Exemptions. So ಇದು ಯಾವ ಎಕ್ಸಾಮ್ಷನ್ ಅಂತ ಮೊದಲು ಐಡೆಂಟಿಫೈ ಮಾಡ್ಕೋಬೇಕು. 54, 54B, 54EC, 54F ಅಂತ. ಸೊ ಇಲ್ಲಿ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ದಾನೆ. ಸೊ ಹಿ ಇಸ್ ಎಲಿಜಿಬಲ್ ಟು ಕ್ಲೇಮ್ ಅಂಡರ್ ಸೆಕ್ಷನ್ 54F. ಬಿಕಾಸ್ 54F ನಮಗೆ ಗೊತ್ತಿದೆ. ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ other than residential house and invested in residential house, then he is eligible to claim under section 54F. So he is eligible to claim exemption under section 54F. 54F in a amount of exemption, the formula we know. Amount of investment into gross long-term capital gain divided by net consideration. So here amount of investment, house ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನೆ 2 lakh. Got it? So 2 lakh into gross long term capital gain. Under this case, gross long term capital gain amount 1,93,300 divided by net consideration. Net consideration result here 6,26,800. After putting this amount, we got a result 61,678. ಇದನ್ನ ಲೆಸ್ ಮಾಡಾದ್ಮೇಲೆ ನೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರೋದು 1,31,622. So this is one of the example of 54F. Exemption under section 54F related ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. Got it? So finally, the exemption of capital gain ಯಾವ್ಯಾವ್ದಿದೆ ಅಂದ್ರೆ under section 54, 54B, 54D, 54EC, 54F, 54G, 54GB, 54EE. Actually, out of these all exemption, only 54, 54B, 54EC and 54F is a very important one. In ಉಳಿದಿದ್ದ exemptions ಅಲ್ಲಿ ಪ್ರಾಬ್ಲಮ್ ಬರಲ್ಲ, ಕೇಳೋದು ಇಲ್ಲ. ಸೊ 54 ಅಂದ್ರೆ ಏನು? ಅಸಸಿ ತನ್ನಲ್ಲಿರುವಂತಹ ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ he is eligible to claim under section 54. ಕ್ಲಿಯರ್? ನೆಕ್ಸ್ಟ್ ಅಂಡರ್ ಸೆಕ್ಷನ್ 54B ಅಂದ್ರೆ ಏನು? ಅಸಸಿ ತನ್ನ ಹತ್ರ ಇರುವಂತ ಅಗ್ರಿಕಲ್ಚರ್ ಲ್ಯಾಂಡ್ ವಿಚ್ ಇಸ್ ಸಿಚುವೇಟೆಡ್ ಇನ್ ಅರ್ಬನ್ ಏರಿಯಾ ಅದನ್ನ ಸೇಲ್ ಮಾಡಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ then he is eligible to claim 54B. Then 54EC ಅಂದ್ರೆ ಏನು? This 54EC is an important one. ಲ್ಯಾಂಡ್ ಆರ್ ಬಿಲ್ಡಿಂಗ್ ಕ್ಯಾಪಿಟಲ್ ಅಸೆಟ್ ಅನ್ನ ಸೇಲ್ ಮಾಡಿ ಬಾಂಡ್ ಮೇಲೆ ಅಂದ್ರೆ ನೋಟಿಫೈಡ್ ಗವರ್ನಮೆಂಟ್ ಬಾಂಡ್ಸ್ ಮೇಲೆ ಇಶ್ಯೂ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದಟ್ ಇನ್ವೆಸ್ಟೆಡ್ ಅಮೌಂಟ್ ಹಿ ಇಸ್ ಎಲಿಜಿಬಲ್ ಟು ಕ್ಲೇಮ್ ಹಿಯರ್. 54F ಅಂದ್ರೆ ಏನು?
ಎನಿ ಅಸೆಟ್ ಟ್ರಾನ್ಸ್ಫರ್ಡ್ ಬಟ್ ಎಕ್ಸ್ಕ್ಲೂಡಿಂಗ್ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಬಿಟ್ಟು ಬೇರೆ ಕ್ಯಾಪಿಟಲ್ ಅಸೆಟ್ ಯಾವುದೇ ಇರಬಹುದು ಅದನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಿ ಇಸ್ ಎಲಿಜಿಬಲ್ ಟು ಕ್ಲೇಮ್ ಅಂಡರ್ ಸೆಕ್ಷನ್ 54F. ಟುಡೇ ದಿಸ್ ಮಚ್ ಇಸ್ ಇನಫ್ ಒನ್. ಟುಡೇ ಕವರ್ ಮಾಡಿದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.